ನೀವು ಹೇಳಿದ್ರಿ ಒಂದ ಹೆಸರು ಮಾಡಕ್ ಹೋಗ್ಬೇಕು, ದುಡ್ಡು ಮಾಡಕ್ ಹೋಗ್ಬೇಕು ಅಂತ. ಸೊ ಹೆಸರಂತೂ ನಿಮಗೆ ಸಿಕ್ಕಿದೆ, ರೆಮ್ಯುನರೇಷನ್ ಎಷ್ಟು ಅಂತ? ರೆಮ್ಯುನರೇಷನ್ ಪಾರ್ಟ್ ಆಕ್ಚುಲಿ ಒಂದು ಹೇಳಂಗಿಲ್ಲ, ಇನ್ನೊಂದು ಬಂದಿಲ್ಲ. ಸೊ ಬಂದ ಮೇಲೆ ನಾನು ಇನ್ನು ಇವಾಗಲೇ ಒಂದು 3 ದಿವಸದ 4 ದಿವಸದ ಹಿಂದೆ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ 1 ವಾರ ಆಯ್ತು ಅನ್ಸುತ್ತೆ. ಬಟ್ ಆಕ್ಚುಲಿ ನನ್ಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಅದು ಬಂದ್ಮೇಲೆ ಹೇಳ್ತೀನಿ. ಆಕ್ಚುಲಿ ನನ್ಗಿನ್ನ ಏನು ಬಂದಿಲ್ಲ, ಸೊ ಬಂದ್ಮೇಲೆ ಹೇಳ್ತೀನಿ. ಈಗಲೂ ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದದನ್ನ ರಿಪೀಟ್ ಮಾಡ್ತೀನಿ ಅಂದ್ರೆ ಏನು? ಬಿಗ್ ಬಾಸ್ ಮನೆ ಒಳಗಡೆ ಇದ್ದದನ್ನ ನಾನು ರಿಪೀಟ್ ಮಾಡ್ತೀನಿ ಅಂತಂದ್ರೆ ಆಕ್ಚುಲಿ ಇಲ್ಲ, ಬಟ್ ರಿಪೀಟ್ ಮಾಡ್ತಾ ಇರ್ತೀನಿ, ಸಡನ್ ಆಗಿ ಹಂಗಾಗುತ್ತೆ ಅಂತಂದ್ರೆ ರಿಪೀಟ್ ಮಾಡ್ತಿರ್ತೀನಿ ಅಂತಂದ್ರೆ ಎಲ್ಲದಕ್ಕೂ ಅಲ್ಲಿದ್ದ ಕಂಟೆಸ್ಟೆಂಟ್ಗಳ ಹೆಸರನ್ನ ತಗೊಳ್ಳೋದು. ಏನಾದ್ರೂ ಒಂದು ಹೇಳ್ಬೇಕಾದ್ರೆ ನಮ್ರತಾ ಅಂತ ಬರುತ್ತೆ, ಇನ್ಯಾವುದೋ ಒಂದು ಹೇಳ್ಬೇಕಾದ್ರೆ ಬೇರೆಯವ್ರ ಹೆಸರು ಬರುತ್ತೆ. ಇದೊಂದು. ಇನ್ನೊಂದು ತುಂಬಾ ನಾನು ನೋಡ್ತಾ ಇರುವಂತದ್ದು, ಸುಮ್ನೆ ಅಕಸ್ಮಾತ್ ಒಂದು 10 ನಿಮಿಷ ರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಕಣ್ಮುಚ್ಚಿದ್ರೆ ಯಾರೋ ಒಬ್ರು ಸಾಂಗ್ ಹಾಕಿದ್ರಿಂದ ಎದ್ದೆ 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 ಅಂತ. ಸೊ ಇದನ್ನ ನಾನು ರಿಪೀಟ್ ಮಾಡಿದ್ದೀನಿ ಆಕ್ಚುಲಿ. ಸೊ ಮಿಸ್ ಮಾಡ್ಕೋತೀನಿ ಈ ಕ್ಷಣಕ್ಕೆ ಅಂದ್ರೆ ಬಿಗ್ ಬಾಸ್ ಮನೆಯ ಯಾವ ಪ್ಲೇಸ್ ನ? ಈ ಕ್ಷಣಕ್ಕೆ ನಾನು ಐ ಥಿಂಕ್ ಕಿಚನ್ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋದ ದಿನದಿಂದ ಬರೋ ದಿನದವರೆಗೂ ನಾನು ಕಿಚನ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂಡ್ ಜಾಸ್ತಿ ಕೆಲಸಗಳನ್ನ ಮಾಡಿದ್ದೀನಿ. ಕಿಚನ್ ಅಲ್ಲಿ ಬಹಳಷ್ಟು ಅಡಿಗೆ ಮಾಡಿದ್ದೀನಿ, ಎಲ್ರಿಗೂ ಅಡಿಗೆ ಮಾಡಿದ್ದೀನಿ. ಸೊ ಆ ಒಂದು ಕಿಚನ್ ಅನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಈಗ 100 ದಿವಸ ಕಳೆಯೋದಷ್ಟು ಈಸಿ ಅಲ್ಲ, ಬಟ್ ಇನ್ನೂ ಸ್ವಲ್ಪ ದಿವಸ ಇರಬೇಕಿತ್ತು, ಫಿನಾಲೆಗೆ ರೀಚ್ ಆಗ್ಬೇಕಿತ್ತು ಅನ್ನೋದು ಲಾಸ್ಟ್ ಡೇ ಬಂದವತ್ತು ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗಿತ್ತು. ಆ ನೋವು, ಆ ಫ್ರಸ್ಟ್ರೇಷನ್ ಯಾಕೆ ಹೊರಗಡೆ ಬಂತು? ಮನೆ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಕಾಂಟ್ರಾಕ್ಟ್ ಇದ್ದಿದೆ ಆಕ್ಚುಲಿ 14 ವೀಕ್ಸ್ಗೆ. ಸೊ ಕರೆಕ್ಟ್ 14 ವೀಕ್ಸ್ ಆದ್ಮೇಲೆ ನಾನು ಹೊರಗಡೆ ಬಂದಿದ್ದೀನಿ. ಆ ಕ್ಷಣಕ್ಕೆ ಏನಾಗೋಯ್ತು ಅಂತಂದ್ರೆ, ನಾನು ಮನೆಯಲ್ಲಿ ಇದ್ದ ರೀತಿ ಅಥವಾ ಮನೆಯನ್ನ ನಾನು ಇಷ್ಟಪಡ್ತಾ ಇದ್ದಿದ್ ರೀತಿ, ಮನೆ ನನ್ನನ್ನು ಇಷ್ಟಪಡ್ತಾ ಇದ್ದಿದ್ ರೀತಿ, ನಾನು ಕೊಟ್ಟಂತ ಕಾಂಟ್ರಿಬ್ಯೂಷನ್ಗೆ ನಾನು ಇಷ್ಟು ಬೇಗ ಮನೆಯಿಂದ ಹೊರಗೆ ಹೋಗ್ತಿದ್ದೀನ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಉಳ್ಕೊಂಡ್ಬಿಡ್ತು. ಅದ್ರ ಜೊತೆಗೆ ನಾನು ಏನ್ ಕಮ್ಮಿ ಮಾಡಿದ್ದೆ? ನಾನೇನು ಕಮ್ಮಿ ಮಾಡ್ಲಿಲ್ವಲ್ಲ, ಯಾಕೆ ಈ ರೀತಿ ಇನ್ಕಂಪ್ಲೀಟ್ ಆಗಿ ನನ್ನ ಜರ್ನಿ ಮುಗಿತಾ ಇದೆ ಅಂತ. ಅಂಡ್ ಆ ಒಂದು 2 ವಾರದಲ್ಲಿ ತುಂಬಾ ಬ್ಲೇಮ್ ಮಾಡೋರು, ಸಂಗೀತ ಅವರಾಗಿರ್ಬೋದು, ಪ್ರತಾಪ್ ಅವರು ವಿಚಿತ್ರವಾಗಿ ಏನೋ ಒಂದು ನಡ್ಕೊಂತಾ ಇದ್ರು, ಇನ್ಯಾರಿಗೋ ಏನೋ ಒಂದು ನಾನು ಮಾಡಿದ್ದು ಇಷ್ಟ ಆಗಿರ್ಲಿಲ್ಲ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಕಾರ್ತಿಕ್ ಅವ್ರು ನಾಮಿನೇಟ್ ಮಾಡಿದ್ರು. ಈ ಒಂದಷ್ಟು ವಿಷಯಗಳು ತಲೆಯಲ್ಲಿ ಒಟ್ಟಿಗೆ ಮರ್ಜ್ ಆಗ್ಬಿಟ್ಟು ಏನಾಗ್ತಿತ್ತು, ತುಂಬಾ ದುಃಖ ಜಾಸ್ತಿ ಆಯ್ತು. ಈ ಮನೆಯಿಂದ ನನ್ನ ಕಳಿಸ್ತಿದ್ದೀರಲ್ಲ ಅನ್ನೋ ಒಂದು ಬೇಜಾರು, ನಾನೇನು ತಪ್ಪು ಮಾಡಲಿಲ್ಲ, ಯಾಕೆ ನನ್ನ ಕಳಿಸ್ತಿದ್ದೀರಾ ಅನ್ನೋ ಒಂದು ಫೀಲ್ ಇತ್ತು. ಹಾಗಾಗಿ ಒಂದಷ್ಟು ಮಾತುಗಳನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ತುಂಬಾ ಬೇಜಾರಲ್ಲೇನೆ ನಾನು ಆ ಮನೆಯಿಂದ ಬಂದಿದ್ದು. ನನಗೆ ಮನೆಯಿಂದ ಹೊರಗೆ ಬರೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ.